ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಊರಿನ ಪಕ್ಕದಲ್ಲೇ ಇರುವ ಸಂಗಮ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಾನು ಕುಸುಮ ರಾಧಾ ದೀಕ್ಷಿತ್ ಹೊರಡ್ತಾ ಇದ್ದೀವಿ. ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಒರೆಸಿ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ತಿಂಡಿಗೆ ಬೀಟ್ರೂಟ್ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ. ಎಲ್ಲ ತಿಂಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡೋಣ, ಇಲ್ಲೇ ಹತ್ರದಲ್ಲೇ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಎಲ್ಲ ಹೊರಡ್ತಾ ಇದ್ವಿ. ಈ ದೇವಸ್ಥಾನದ ಬಗ್ಗೆ ಏನು ವಿಶೇಷತೆ ಅಂತ ಹೇಳೋದಾದರೆ, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸಂಗಮ ಗ್ರಾಮದಲ್ಲಿರುವ ಸದ್ಗುರು ಮಹಾದೇವ ತಾತರವರ ಐಕ್ಯಸ್ಥಳ ಪ್ರಸಿದ್ಧ ಭಕ್ತಿ ಕೇಂದ್ರವಾಗಿದೆ. ಶಾಂತಿ ಮತ್ತು ನಂಬಿಕೆಯ ತಾಣವಾಗಿರುವ ಇಲ್ಲಿಗೆ ನೂರಾರು ಭಕ್ತರು ಪ್ರತಿದಿನ ಭೇಟಿ ನೀಡುತ್ತಾರೆ. ಈ ಸ್ಥಳವು ಧಾರ್ಮಿಕ ಆಚರಣೆಗಳ ಜೊತೆಗೆ ಸೇವೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಹೆಸರುವಾಸಿಯಾಗಿದೆ. ಈ ಪವಿತ್ರ ಸ್ಥಳವು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸಂಗಮ ಗ್ರಾಮದಲ್ಲಿದೆ. ಸದ್ಗುರು ಮಹಾದೇವ ತಾತರ ಐಕ್ಯ ಸ್ಥಳವಾಗಿರುವ ಇದು ಅಪಾರ ಭಕ್ತಿ ಭಾವ ಮತ್ತು ನಂಬಿಕೆಯ ಕೇಂದ್ರವಾಗಿದೆ. ಶಾಂತಿ, ಸದ್ಭಾವನೆ ಹಾಗೂ ಆತ್ಮೀಯತೆಯನ್ನು ಸಾರುವ ಸ್ಥಳ ಇದಾಗಿದೆ. ಪ್ರತಿದಿನ ನೂರಾರು ಭಕ್ತರು ಭೇಟಿ ನೀಡಿ ಸದ್ಗುರು ಮಹಾದೇವ ತಾತರಿಗೆ ನಮನ ಸಲ್ಲಿಸುತ್ತಾರೆ. ಈ ಐಕ್ಯ ಸ್ಥಳವು ಧಾರ್ಮಿಕ ತಾಣವಷ್ಟೇ ಅಲ್ಲದೆ ಸೇವೆ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿಯೂ ಗುರುತಿಸಿಕೊಂಡಿದೆ. ಸಂಗಮದಲ್ಲಿರುವ ಈ ಗದ್ದುಗೆಯು ಭಕ್ತರ ಪಾಲಿಗೆ ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಪುಣ್ಯಕ್ಷೇತ್ರವಾಗಿದೆ. ನಂಬಿ ಬಂದ ಭಕ್ತರನ್ನು ಸದ್ಗುರು ಮಹಾದೇವ ತಾತರು ಎಂದಿಗೂ ಕೈಬಿಡುವುದಿಲ್ಲ ಎಂಬ ಅಚಲ ನಂಬಿಕೆ ಸ್ಥಳೀಯರು ಹಾಗೂ ಭಕ್ತರಲ್ಲಿ ವ್ಯಾಪಕವಾಗಿದೆ. ಮನೋಕಾಮನೆಗಳನ್ನು ಹೊತ್ತುಕೊಂಡು ಬರುವ ಭಕ್ತರು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿ ತೃಪ್ತಿಯಿಂದ ಮರಳುತ್ತಿದ್ದಾರೆ. ಹೀಗೆ ಸಂಗಮ ಗ್ರಾಮದ ಸದ್ಗುರು ಮಹಾದೇವ ತಾತರ ಐಕ್ಯ ಸ್ಥಳ ಇದಾಗಿದೆ. ಐಕ್ಯ ಸ್ಥಳದಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹ ನಡೆಯುತ್ತಿದ್ದು, ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರಿಗೂ ಅನ್ನ ಪ್ರಸಾದ ವಿತರಿಸಲಾಗುತ್ತಿದೆ. ಸದ್ಗುರು ತಾತರವರ ಸೇವಾ ಪರಂಪರೆಯಂತೆ ಈ ಅನ್ನ ದಾಸೋಹವು ನಿರಂತರವಾಗಿ ನಡೆಯುತ್ತಿದ್ದು, ಭಕ್ತರು ಭಕ್ತಿಪೂರ್ವಕವಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಕ್ತರು ಸದ್ಗುರು ಮಹಾದೇವ ತಾತರ ಐಕ್ಯ ಸ್ಥಳಕ್ಕೆ ನಮಸ್ಕರಿಸುವುದರ ಜೊತೆಗೆ ಅವರು ಬಳಸುತ್ತಿದ್ದ ವಸ್ತುಗಳಿಗೂ ಶ್ರದ್ಧೆಯಿಂದ ನಮಸ್ಕಾರ ಮಾಡುತ್ತಾರೆ. ಸದ್ಗುರು ಮಹಾದೇವ ತಾತರವರು ವಾಸವಿದ್ದ ಹಂಚಿನ ಮನೆ, ತೊಪ್ಪೆ ತಾರಿಸಿದ ಸ್ಥಳ, ಅವರು ವಿಶ್ರಾಂತಿ ಪಡೆದ ಮಂಚ, ಜೋಳಿಗೆ, ಬಳಸುತ್ತಿದ್ದ ಗನ್, ಬಟ್ಟೆ, ಚಪ್ಪಲಿ ಹಾಗೂ ಅವರು ಕುಳಿತಿದ್ದ ಕುರ್ಚಿ ಸೇರಿದಂತೆ ಅನೇಕ ವಸ್ತುಗಳು ಇಲ್ಲಿ ಇಂದಿಗೂ ಅದೇ ಸ್ಥಳದಲ್ಲಿ ಉಳಿಸಲಾಗಿದೆ. ಅವರು ಬಳಸುತ್ತಿದ್ದ ವಸ್ತುಗಳಿಗೆ ನಿತ್ಯವೂ ಪೂಜೆ ಸಲ್ಲಿಸಲಾಗುತ್ತಿದ್ದು, ಅವುಗಳನ್ನು ದರ್ಶನ ಮಾಡಲು ಭಕ್ತರು ಆಗಮಿಸುತ್ತಾರೆ. ನಾವು ಹಾಗೆಯೇ ದೇವರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಮತ್ತು ಅಲ್ಲೇ ಅನ್ನ ಸಂತರ್ಪಣೆ ಇದ್ದಿರೋದ್ರಿಂದ ಅಲ್ಲೂ ಕೂಡ ನಾವು ಊಟ ಮಾಡಿಕೊಂಡು ಹೊರಡ್ತೀವಿ.
ಹಾಗೆ ತುಂಬ ಬಿಸಿಲಿರೋದ್ರಿಂದ ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಸಂಗಮ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.